ತುಂಬ ಕೇಳಿದ್ದೀನಿ, ತೆಲುಗು ಸಾಂಗ್ಸ್ ಎಲ್ಲ ಕೇಳಿದ್ದೀನಿ, ಬಟ್ ಏನೋ ಗೊತ್ತಿಲ್ಲ, ಕನ್ನಡ ಸಾಂಗ್ಸ್ ಹಾಡೋಕ್ಕೆ ಒಂಥರ ಖುಷಿ. ಮಾತು ನನ್ನೋಳು ಮೌನಾನು ನನ್ನೋಳು. ಇಲ್ಲಿ ಇವಾಗ ರಾಗಿ ಮುದ್ದೆ ತಿಂತಾರಲ್ಲ, ಅಲ್ಲಿ ಜೋಳದ ಮುದ್ದೆ ತಿಂತಾರೆ. ಇಬ್ರು ಮಗ ಇದೆ, ಯಾವಾಗ ಕನ್ನಡ ಭಾಷಾದಲ್ಲಿ ಮಾತಾಡ್ತಾ ಒಂದೊಂದು ಟೈಮ್ ನಾನು ಒಂದ್ ಟೈಮ್ ನಮ್ಗೇನ ಅರ್ಥ ಆಗಲ್ವಾ, ಅದಕ್ಕೆ ನೇಪಾಳಿ ಭಾಷಾದಲ್ಲಿ ಮಾತಾಡಂತೀನಿ. ಯಾವಾಗನ ಇಬ್ರು ಕನ್ನಡ ಭಾಷಾದಲ್ಲಿ ಮಾತಾಡ್ತಾ ಇರ್ತಾರೆ. ಇವಾಗ ನೇಪಾಳಕ್ಕೆ ಹೋಗ್ತಾ ಇರ್ತೀರಾ ಅವಾಗ? ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇರ್ತಾರೆ, ನಾನು ಹೋಗಿ 10 ವರ್ಷ ಆಗಿದೆ, ಆಗಿಲ್ಲ. ಈ ಕನ್ನಡ ಪೀಪಲ್ಸ್ಗಳು ತುಂಬ ಒಳ್ಳೆಯವರು. ಸೊ ನಮ್ಮನ್ನ ಬೇರೆ ದೇಶದವ್ರ ಥರ ನೋಡಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲೇ ಸಿಕ್ಕಿದ್ರು. ಚೆನ್ನಾಗಿದೆ ಕರ್ನಾಟಕ ಜನಗಳು. ಇಲ್ಲಿ ದಿಲ್ಲಿ ಬೊಂಬೆ ಹೋಗಿ ಒಂಥರ ಇದೆ. ಇಲ್ಲಿ ನನಗೆ ಮೊದಲು ಡಿವೋರ್ಸ್ ಅಂದರೆ ಯಾರಂತ ಗೊತ್ತಿರಲಿಲ್ಲ. ಸೊ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿರಲಿಲ್ಲ. ಯಾವಾಗ ನನಗೆ ಈ ಥರ ಸಪೋರ್ಟ್ ಸಿಕ್ತೋ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರು ಹೆಂಗೆ ಯಾವ ಥರ ಅಂತ. ಸೊ ನಾನು ಅವ್ರ ಬಗ್ಗೆ ತಿಳ್ಕೊಂಡು ಫ್ಯಾನ್ ಆಗಿಬಿಟ್ಟೆ. ನಿಮ್ಮ ಮಗ ಎಲ್ಲಿ ಹೋಗಿದೆ, ದೊಡ್ಡ ಮಂಚದಲ್ಲಿ ನೋಡಿದ್ದೀನಿ, ಆರಕ್ಕೆ ಹೋಗಿದ್ದಾರೆ ಅಂದಿದ್ದೀನಿ ನಾನು. ಖುಷಿ ಹೊತ್ತ ಹೌದಾ, ಅಲ್ಲಿ ಭಾಷಾ ಕಲಿ, ಅಲ್ಲಿ ಮಂಚದಲ್ಲಿ ನೋಡಿ ಹೆಂಗೆ ಮಾತಾಡ್ತಾರೆ. ನಿಮ್ಗೆ ಖರ್ಚು ಬೇಕು ಕೊಡ ಮಮ್ಮಿ ಅಂತಾರೆ, ನಾನು ಕೊಡ್ತೀನಿ. ಎಲ್ಲ ಸಂಬಳ ಗಿಮ್ಲ ನಮ್ಮ ಕೈದಲ್ಲಿ ಕೊಡ್ತಾರೆ. ಖುಷಿ ಆಗ್ತಿದೆ, ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅವಳು ಚಿಕ್ಕ ವಯಸ್ಸಿಂದ, ಮಾಡಿ ತೋರಿಸಿದ್ದೇನೆ. ಇಷ್ಟಪಟ್ಟು ನಾನು ನನಗೆ ಕಳಿಸಿರೋದು ಗದಗಿಂದ. ಅದು ಓನ್ ಬಿಸ್ನೆಸ್ ಇತ್ತು, ಅದು ಸ್ವಲ್ಪ ಲಾಸ್ ಆಗಿದೆ. ಲಾಸ್ ಆದಮೇಲೆ ಫಿರ್ ಮತ್ತೆ ಕೆಲಸ ಏನಿಲ್ಲ, ಅದಕ್ಕೆ ಏನು ಸುಮ್ಮನೆ ಮನೆಯಲ್ಲಿ ಕೂತಿದ್ರೆ ಏನು ಕೆಲಸ ಇಲ್ಲ, ಏನು ಮಾಡಿಕೆ ಆಗಲ್ಲ. ಅದಕ್ಕೆ ನಾನು ಎಲ್ಲಿ ಇದ್ರೆ, ನಾನು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿ ಸ್ವಲ್ಪ ಕೆಟ್ಟಗಾದ್ರೆ ಎಲ್ಲರೂ ಕೆಟ್ಟ ಅಷ್ಟೇ. ಹಲೋ ಆಂಟಿ, ನಮಸ್ತೆ. ಹೇಗಿದ್ದೀರಾ? ನೋಡಿದ್ರಾ, ನೇಪಾಳಿಯವರ ಬಾಯಲ್ಲಿ ಕನ್ನಡ ಕೇಳೋದೇ ಅಷ್ಟು ಚಂದ. ಹಾಗಾದ್ರೆ ಪ್ರಿಂಟ್ ನಿಮ್ಮ ಫ್ಯಾಮಿಲಿಯೆಲ್ಲ ಶಿಫ್ಟ್ ಆಗಿದೆ ಇಲ್ಲಿ? ಓಕೆ, ಅಂದರೆ ನಿಮ್ಮ ತಂದೆ ತಾಯಿಗಳೆಲ್ಲ ಬಂದು ಎಷ್ಟು ವರ್ಷ ಆಯಿತು? ಅವ್ರು ಮೊದಲಿಂದ ಇಲ್ಲೇ ಇದ್ರು, ಮದುವೆ ಆದಾಗಿಂದನು. ನಾವು ಬಂದು 15 ಇಯರ್. ಓಕೆ, ಅವ್ರೇನಕ್ಕೆ ಇಲ್ಲಿಗೆ ಬಂದಿದೆ? ಏನು ಕತೆ ನಿಮ್ಮ ಫ್ಯಾಮಿಲಿ ಕತೆ? ಅಲ್ಲಿ ನಮ್ಮದು ಜಾಗ ಇದೆಯಲ್ಲ, ಅಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಕಷ್ಟ ಇರುತ್ತೆ ನಮ್ಮೂರಲ್ಲಿ. ಎಲ್ಲಿ ನೇಪಾಳದಲ್ಲಿ ಯಾವ ಡಿಸ್ಟ್ರಿಕ್ಕು? ಬಾಗ್ಲುಂಗ್ ಅಂತ, BAGLUNG ಬಾಗ್ಲುಂಗ್ ಅಂತ. ಅಂದರೆ ಕಠ್ಮಂಡುವಿಂದ ಎಷ್ಟು ದೂರ ಆಗುತ್ತೆ ನಿಮ್ಮ ಡಿಸ್ಟ್ರಿಕ್ಕಿಗೆ? ಮೇಡಮ್ ಆಗುತ್ತೆ ಒಂದು 150 ಕಿಲೋಮೀಟರ್. ಓಕೆ, ಅಂದರೆ ನಿಯರ್, ಕಠ್ಮಂಡುಗೆ ನಿಯರ್ ಆಗುತ್ತೆ. ನಿಯರ್ ಆಗುತ್ತೆ. ಓಕೆ, ಊರಲ್ವ, ಅಲ್ಲೆಲ್ಲ ಹೊಲ ಇರುತ್ತೆ, ಅಲ್ಲೇ ಇದು ಮಾಡಬೇಕು, ಅಲ್ಲೇ ತಿನ್ನಬೇಕು. ಸೊ ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡೋದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ